ಸಾರಿಗೆ ನೌಕರರು ಕರೆ ಕೊಟ್ಟಿರುವಂಥ ಈ ಒಂದು ಮುಷ್ಕರದ ಎಫೆಕ್ಟ್ ಇದೀಗ ಪ್ರಯಾಣಿಕರಿಗೆ ತಟ್ತಾ ಇದೆ. ಯಾವುದೇ ಥರದ ಬಸ್ಗಳು ರೋಡಿಗಿಳಿತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ಒದ್ದಾಡುವಂತಹ ಪರಿಸ್ಥಿತಿ ಮುಂದಾಗ್ತಾ ಇದೆ. ಬಂದ್ನ ಒಂದು ಎಫೆಕ್ಟ್ ಏನಿದೆಯಲ್ಲ, ಇದೀಗ ಇದು ಪ್ರಯಾಣಿಕರಿಗೆ ತಟ್ತಾ ಇದೆ. ಎಂದಿನಂತೆ ರಸ್ತೆಗಿಳಿಯದಂತಹ ಕೆಎಸ್ಆರ್ಟಿಸಿ ಬಸ್ಗಳು, ಪ್ರಯಾಣಕ್ಕೆ ಪರ್ಯಾಯ ವ್ಯವಸ್ಥೆಯಲ್ಲಿ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ಖಾಸಗಿ ಬಸ್ ಮೂಲಕ ಸಾರ್ವಜನಿಕರು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ಥರದ ಬಸ್ಗಳು ರೋಡಿಗಿಳಿತಾ ಇಲ್ಲ. ಮುಷ್ಕರದ ಎಫೆಕ್ಟ್ ಇದೀಗ ಪ್ರಯಾಣಿಕರಿಗೆ ತಟ್ತಾ ಇರುವಂಥದ್ದು. ಎಂದಿನಂತೆ ರಸ್ತೆಗಿಳಿಯದಂತಹ ಕೆಎಸ್ಆರ್ಟಿಸಿ ಬಸ್ಗಳು, ಸದ್ಯಕ್ಕೆ ಪ್ರಯಾಣಿಕರು ಪ್ರಯಾಣಕ್ಕೆ ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಮೂಲಕ ಸಾರ್ವಜನಿಕರು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗುವಂಥದ್ದಿರುತ್ತೆ, ಶಾಲಾ ಕಾಲೇಜಿಗೆ ಹೋಗೋದಿರುತ್ತೆ. ಸಹಜವಾಗಿ ಒಂದಷ್ಟು ವರ್ಗ ದಿನಂಪ್ರತಿ ತಮ್ಮ ಕೆಲಸಗಳಿಗೆ ಸಾರ್ವಜನಿಕರ ಏನು ಹೇಳ್ತಾರಲ್ಲ, ಒಂದು ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಇವತ್ತು ಏಕಾಏಕಿ ಯಾವುದೇ ಥರದ KSRTC ಬಸ್ ಆಗಲಿ, BMTC ಬಸ್ ಆಗಲಿ ರೋಡ್ಗಿಳಿಯಂಥ ಕಾರಣಕ್ಕೆ ಸಾಮಾನ್ಯವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನೊಂದು ಕಡೆ ಯೋಚನೆ ಮಾಡೋದು ಅಂತಾದರೂ ಚರ್ಚೆ ವಿಚಾರ ಅಂತ ಹೇಳಿದ್ರೆ, ಈ ಆಟೋಗಳಿರಬಹುದು ಮತ್ತು ಕ್ಯಾಬ್ಗಳಿರಬಹುದು, TT, ಪರ್ಟಿಕ್ಯುಲರ್ಲಿ ಏನು ಇವರು ಮೊರೆ ಹೋಗ್ತಾ ಇರುವಂಥ ಪ್ರೈವೇಟ್ ಬಸ್ಗಳು ಒಂದು ರೀತಿಯಲ್ಲಿ ಈಗ ಅವರಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅವರು ಇಷ್ಟಪಟ್ಟಿದ್ದು ಏನು ಹೇಳ್ತಾರೆ, ದುಡ್ಡು ಕೇಳಿದಷ್ಟು ಕೊಡಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ, ನೋ ಆಪ್ಷನ್. ಹೀಗಾಗಿ ಇವರು ಹೇಳಿದಷ್ಟೇ ದುಡ್ಡು ಕೊಟ್ಕೊಂಡು ಇದೀಗ ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಸಾರ್ವಜನಿಕರು. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೇಬೇಕು. ಯಾಕೆಂತಂದರೆ ಎಲ್ಲರ ಹತ್ರ ಕೂಡ ಪ್ರೈವೇಟ್ ವೆಹಿಕಲ್ಸ್ ಇರೋದಿಲ್ಲ ಮನೆಯಲ್ಲಿ. ಹೀಗಾಗಿ ಬಸ್ಗಳ ಮೇಲೆ ಅವಲಂಬಿತರಾಗಿರುವಂಥ ಪ್ರಯಾಣಿಕರು ಇದೀಗ ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ. ಅಂದುಕೊಂಡ ಹಾಗೆ ಅವರ ಕೆಲಸಗಳಿಗೆ, ದಿನಂಪ್ರತಿ ಕೆಲಸಗಳಿಗೆ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ, ರೋಡಿಗೆ ಇಳಿತಾ ಇಲ್ಲ. ಬಂದ್ನ ಎಫೆಕ್ಟ್ ಜನರಿಗೆ ತಟ್ತಾ ಇರುವಂಥದ್ದು. ಇದು ಪೂರ್ವ ಮಾಹಿತಿ ಇತ್ತು ಎಷ್ಟೋ ಜನಕ್ಕೆ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮಗಳಲ್ಲೂ ಈ ವಿಚಾರ ಬಿತ್ತರಿಸಿದ್ವಿ. ಜೊತೆಗೆ ಬಸ್ಗಳ ಮೇಲೆಯೇ ಅವರೇ ಒಂದು ರೀತಿಯಲ್ಲಿ ಒಂದು ಪೋಸ್ಟರ್ಸ್ನ ಹಾಕ್ಕೊಂಡಿದ್ರು, ಅನಿರ್ದಿಷ್ಟಾವಧಿ ಮುಷ್ಕರ ನಾಳೆಯಿಂದ ಅಂತ ನಿನ್ನೆ ಹಾಕ್ಕೊಂಡಿದ್ರು ಬಸ್ಗಳ ಮೇಲೆ. ಮಾಹಿತಿ ಇತ್ತು ಒಂದಷ್ಟು ಜನಕ್ಕೆ. ಬಟ್ ಸ್ಟಿಲ್ ಇಲ್ಲ ಒಂದು ಕಡೆ ಈ ಗೊಂದಲದ ವಾತಾವರಣದಲ್ಲಿ, ಯಾಕೆಂತಂದರೆ ಈ ಹಿಂದೆಯೂ ಇದೇ ರೀತಿ ಅನೌನ್ಸ್ ಮಾಡಿದ್ರು, ಸರ್ಕಾರ ಏನೋ ಒಂದು ಒತ್ತಡ ಹಾಕುತ್ತೆ, ಹಾಗಾಗಿ ಇದನ್ನು ಹಿಂಪಡ್ಕೊಂಡ್ಬಿಡ್ತಾರೆ, ಬಸ್ಗಳು ಇದ್ದೇ ಇರುತ್ತೆ ಅನ್ನುವಂಥ ಒಂದು ಭರವಸೆ ಮೇಲೆ ಜನ ಕೂಡ ಬಂದ್ಬಿಟ್ಟಿದ್ದಾರೆ. ಆದರೂ ಕೂಡ ಈಗ ಇಲ್ಲ ಒಂದು ಕಡೆ ಮುಷ್ಕರದ ಬಿಸಿ ಜನರಿಗೆ ತಟ್ತಾ ಇದೆ.